ಭಾರತೀಯರ ಪರಂಪರೆಯಲ್ಲಿ ಪ್ರಜಾಪ್ರಭುತ್ವ ಇದೆ. ನೀವು ಈ ಥರ ಹುಚ್ಚುಚ್ಚು ಮಾಡೋಕ್ಕೆ ಹೋದರೆ ಜನ ನಿಮ್ಮನ್ನು ಎಲ್ಲಿ ಸೇರಿಸ್ತಾರೆ. ಜಗದೀಶ್ ಶೆಟ್ಟರ್ ಅವರು ಒಂದು ಆರೋಪ ಮಾಡ್ತಾರೆ ಸರ್ ನಿಮ್ಮ ಮೇಲೆ, ಶ್ರೀಕಾಂತ್ ಪೂಜಾರಿ ಅವರ ಅರೆಸ್ಟ್ ಆಗಲಿಕ್ಕೆ ನೀವೇ ಕಾರಣ, ರಾಜಕೀಯ ಲಾಭ ಪಡಿತಾ ಇದ್ದೀರಿ. ಅಂದ್ರೆ ಅವ್ರ ಸರ್ಕಾರದಾಗ ಅವ್ರ ಮಾತು ನಡೆಯುವ ನಿಮ್ಮ ಸರ್ಕಾರ ಇದ್ದಾಗ ಅವ್ರ ಮೇಲೆ ಕೇಸುಗಳನ್ನು ವಾಪಸ್ ತಗೋಬೇಕಾಗಿತ್ತು, ಯಾಕೆ ತಗೊಳ್ಳಿಲ್ಲ ಅವಾಗ? ಅಲ್ಲಲ್ಲ, ನಾ ಕೇಳೋದು ಅವ್ರ ಸರ್ಕಾರದಾಗ ನಮ್ದ ಮಾತು ನಡೀತದ ಅಂತಂಗೆ ಅಸಲ್ ಹಂಗಾರೆ, ಅಂದ್ರೆ ಅವ್ರ ಮಾತೇನು ನಡೀದಿಲ್ಲ ಅಂತಾನೆ ನಾವು ಮಾಡ್ತಿದ್ರೆ. ಎರಡನೇದ್ದು, ಸರ್ಕಾರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸುಗಳನ್ನು ಹಿಂತೆಗೆಯೋದೇನಿದೆ ಅಲ್ಲ, ಯಾವಾಗ ಕೇಸ್ ಹಿಂದೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಒಳಗೆ BJP ಇತ್ತು. ನಾ ಹೇಳೋದನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಯಾವಾಗ BJP ಪಾರ್ಟಿ ಕೇಸನ್ನು ಹಿಂದೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಏನಂದರೆ ಅಧಿಕಾರದಲ್ಲಿತ್ತು, ಆವಾಗೆಲ್ಲ ಇದೇ ಮಹಾಶಯರೇ ಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರು ಎಲ್ಲ ಇವರೇ ಇದ್ರು. ನಾವು ಯಾರೂ ಇರಲಿಲ್ಲ, ನಮ್ಗೆ ಯಾರಿಗೂ ಆಗಲಿಕ್ಕೂ ಬಿಡಲಿಲ್ಲ. ಅವರು ಇವರೇ ಇದ್ರು. ಇವರೇ ಇದ್ದವ್ರು ಇವ್ರು ಯಾಕೆ ತೆಗಿಲಿಲ್ಲ? ಹಂಗಾರೆ ತೆಗಿಯೋ ಜವಾಬ್ದಾರಿ ಅವ್ರಿಗೆ ಇತ್ತು. ಈಗ ಅವರು ಬೇರೆ ಪಾರ್ಟಿಗೆ ಹೋಗಿ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಈಗ ಒಂದು 4-6 ತಿಂಗಳಾಗಿದೆ. ಮತ್ತು ಇಲ್ಲೇ ಇದ್ರೆ ತೆಗಿಯುವಂಥ ಸಹಿ ಮಾಡುವ ಪೊಸಿಷನ್ದಾಗ ಇವರೇ ಇದ್ರೆ ಯಾಕೆ ಮಾಡಲಿಲ್ಲ? ಹಂಗಾರೆ ಏನು ಹತಾಶರಾಗ್ಯಾರ, ಏನೇನೋ ಮಾತಾಡ್ತಾರೆ, ಹಂಗಾಗಿ ಬಾಲಿಶವಾಗಿ ಹೇಳಿಕೆ ಕೊಡ್ತಾರೆ. ನಾನು ಅದಕ್ಕೆ ಮೊನ್ನೆನೂ ಹೇಳಿನ, ಬಾಲಿಶ ಹೇಳಿಕೆಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ಕುಮಾರಸ್ವಾಮಿ ಅವರು ಸಚಿವ ಸಂಪುಟ ಸೇರ್ತಾನೆ ಕೇಂದ್ರದ. ಚಲೋ, ಭಾರತೀಯರ ಪರಂಪರೆಯಲ್ಲಿ ಪ್ರಜಾಪ್ರಭುತ್ವ ಇದೆ. ನೀವು ಈ ಥರ ಹುಚ್ಚುಚ್ಚು ಮಾಡೋಕ್ಕೆ ಹೋದರೆ ಜನ ನಿಮ್ಮನ್ನು ಎಲ್ಲಿ ಸೇರಿಸ್ತಾರೆ. ಜಗದೀಶ್ ಶೆಟ್ಟರ್ ಅವರು ಒಂದು ಆರೋಪ ಮಾಡ್ತಾರೆ ಸರ್ ನಿಮ್ಮ ಮೇಲೆ, ಶ್ರೀಕಾಂತ್ ಪೂಜಾರಿ ಅವರ ಅರೆಸ್ಟ್ ಆಗಲಿಕ್ಕೆ ನೀವೇ ಕಾರಣ, ರಾಜಕೀಯ ಲಾಭ ಪಡಿತಾ ಇದ್ದೀರಿ. ಅಂದ್ರೆ ಅವ್ರ ಸರ್ಕಾರದಾಗ ಅವ್ರ ಮಾತು ನಡೆಯುವ ನಿಮ್ಮ ಸರ್ಕಾರ ಇದ್ದಾಗ ಅವ್ರ ಮೇಲೆ ಕೇಸುಗಳನ್ನು ವಾಪಸ್ ತಗೋಬೇಕಾಗಿತ್ತು, ಯಾಕೆ ತಗೊಳ್ಳಿಲ್ಲ ಅವಾಗ? ಅಲ್ಲಲ್ಲ, ನಾ ಕೇಳೋದು ಅವ್ರ ಸರ್ಕಾರದಾಗ ನಮ್ದ ಮಾತು ನಡೀತದ ಅಂತಂಗೆ ಅಸಲ್ ಹಂಗಾರೆ, ಅಂದ್ರೆ ಅವ್ರ ಮಾತೇನು ನಡೀದಿಲ್ಲ ಅಂತಾನೆ ನಾವು ಮಾಡ್ತಿದ್ರೆ. ಎರಡನೇದ್ದು, ಸರ್ಕಾರದಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸುಗಳನ್ನು ಹಿಂತೆಗೆಯೋದೇನಿದೆ ಅಲ್ಲ, ಯಾವಾಗ ಕೇಸ್ ಹಿಂದೆ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಒಳಗೆ BJP ಇತ್ತು. ನಾ ಹೇಳೋದನ್ನು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ. ಯಾವಾಗ BJP ಪಾರ್ಟಿ ಕೇಸನ್ನು ಹಿಂದೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಏನಂದರೆ ಅಧಿಕಾರದಲ್ಲಿತ್ತು, ಆವಾಗೆಲ್ಲ ಇದೇ ಮಹಾಶಯರೇ ಮಂತ್ರಿ, ಮುಖ್ಯಮಂತ್ರಿ, ಸ್ಪೀಕರು ಎಲ್ಲ ಇವರೇ ಇದ್ರು. ನಾವು ಯಾರೂ ಇರಲಿಲ್ಲ, ನಮ್ಗೆ ಯಾರಿಗೂ ಆಗಲಿಕ್ಕೂ ಬಿಡಲಿಲ್ಲ. ಅವರು ಇವರೇ ಇದ್ರು. ಇವರೇ ಇದ್ದವ್ರು ಇವ್ರು ಯಾಕೆ ತೆಗಿಲಿಲ್ಲ? ಹಂಗಾರೆ ತೆಗಿಯೋ ಜವಾಬ್ದಾರಿ ಅವ್ರಿಗೆ ಇತ್ತು. ಈಗ ಅವರು ಬೇರೆ ಪಾರ್ಟಿಗೆ ಹೋಗಿ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಈಗ ಒಂದು 4-6 ತಿಂಗಳಾಗಿದೆ. ಮತ್ತು ಇಲ್ಲೇ ಇದ್ರೆ ತೆಗಿಯುವಂಥ ಸಹಿ ಮಾಡುವ ಪೊಸಿಷನ್ದಾಗ ಇವರೇ ಇದ್ರೆ ಯಾಕೆ ಮಾಡಲಿಲ್ಲ? ಹಂಗಾರೆ ಏನು ಹತಾಶರಾಗ್ಯಾರ, ಏನೇನೋ ಮಾತಾಡ್ತಾರೆ, ಹಂಗಾಗಿ ಬಾಲಿಶವಾಗಿ ಹೇಳಿಕೆ ಕೊಡ್ತಾರೆ. ನಾನು ಅದಕ್ಕೆ ಮೊನ್ನೆನೂ ಹೇಳಿನ, ಬಾಲಿಶ ಹೇಳಿಕೆಗೆ ನಾನು ಏನು ರಿಯಾಕ್ಟ್ ಮಾಡಲ್ಲ. ಕುಮಾರಸ್ವಾಮಿ ಅವರು ಸಚಿವ ಸಂಪುಟ ಸೇರ್ತಾನೆ ಕೇಂದ್ರದ. ಚಲೋ.